ಸುನಂದ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುತ್ತಿದ್ದವಳು ನನ್ನನ್ನು ಕಂಡು ನಿಂತಳು. ಏನು ಮಮತಾ, ಕಾಲೇಜ್ ಮುಗಿತಾ? ನಾನು ಹೌದು ಎನ್ನುವಂತೆ ನಸುನಗೆ ಬೀರಿದೆ. ಸುನಂದ ತುಂಬ ಮಾತುಗಾರ್ತಿ. ಬೇರೆಯವರಿಗೆ ಜಾಸ್ತಿ ಮಾತನಾಡಲು ಅವಕಾಶ ಕೊಡ್ತಿರಲಿಲ್ಲ. ನಾನು ಅವಳ ಜೊತೆ ಇರುವಾಗ ಒಳ್ಳೆಯ ಶೋಸ್ತ್ರವಾಗಿ ನನ್ನ ಕಿವಿಗಳನ್ನು ತೆರೆದಿಡ್ತಿದ್ದೆ. ನೀವು ಒಳ್ಳೆ ಲಿಸನರ್ ಮಮತಾ. ನಾನು ಎಷ್ಟು ತಲೆ ಕೊರೆದ್ರೂ ತಾಳ್ಮೆಯಿಂದ ಕೇಳಿಸ್ಕೊತೀರಿ ಎಂದು ಸುನಂದ ಆಗಾಗ ಹೇಳ್ತಿದ್ದುದುಂಟು. ನಮ್ಮ ಹೊಸ ಟೆಡೆಂಟ್ ಬಗ್ಗೆ ಗೊತ್ತಾಯ್ತಾ? ಸುನಂದಾಳೆ ನನ್ನ ಜೊತೆ ನಡೆಯುತ್ತಾ ಮಾತಿಗೆ ಆರಂಭಿಸಿದ್ಲು. ಇಲ್ಲ, ಯಾರೋ ಸಾಮಾನುಗಳನ್ನು ಶಿಫ್ಟ್ ಮಾಡ್ತಿದ್ದ ಹಾಗಿತ್ತು. ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಆದಷ್ಟು ಕುತೂಹಲ ಅದುಮಿಟ್ಕೊಂಡು ಹೇಳಿದೆ. ಆದರೂ ಒಳಗೊಳಗೆ ಸುನಂದಾಳಿಗೆ ಅವರ ಬಗ್ಗೆ ಗೊತ್ತಿರ್ಬೋದೆ ಎಂಬ ಆಸಕ್ತಿ ಇತ್ತು. ಫಸ್ಟ್ ಫ್ಲೋರ್ನಲ್ಲಿ 105 ಖಾಲಿ ಇದೆಯಲ್ಲ, ಅದಕ್ಕೆ ಹೊಸಬರು ಬರ್ತಿದ್ದಾರೆ. ಹೋ ಹೌದಾ? ನಾನು ರಾಗ ಎಳೆದವಳು. 105 ನಂಬರಿನ ಫ್ಲ್ಯಾಟ್ನ ಜನರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಇಲ್ಲಿ ಬಾಡಿಗೆಗೆ ಕೊಡ್ತಿದ್ರು. ಸುಮಾರು 8 ತಿಂಗಳಿನಿಂದ ಅದು ಖಾಲಿಯಾಗಿತ್ತು. ಯಾರೂ ಸರಿಯಾದ ಬಾಡಿಗೆದಾರರು ಬಂದಿರಲಿಲ್ಲ. ಯಾರೋ ವಯಸ್ಸಾದ ಲೇಡಿಯಂತೆ ಒಬ್ಬರೇ ಇದ್ದಾರಂತೆ. ನಾನು ನಗುತ್ತಾ, ಆಗಲೇ ಎಲ್ಲ ವಿಷಯ ಸಂಗ್ರಹಿಸಿಬಿಟ್ಟಿದ್ದೀರಿ ಎಂದಾಗ ಸುನಂದಾಳು ನಕ್ಕಳು. ಹೌದ್ರಿ, ಮತ್ತೆ ನಮ್ಮ ನೇಬರ್ಸ್ ಯಾರಿದ್ದಾರೆ ಅಂತ ತಿಳ್ಕೊಬಾರ್ದಾ? ಆಕೆ ರಿಟೈರ್ಡ್ ಸ್ಕೂಲ್ ಟೀಚರ್ ಅಂತೆ. ಮಮತಾ ವೈಜಯಂತಿ ಸ್ವಾಮಿ ಅಂತ. ಏನಂದ್ರಿ? ಹೆಸರೇನವ್ರದ್ದು? ನಾನು ತಟ್ಟನೆ ಕೇಳಿದೆ. ವೈಜಯಂತಿ. ಹೆಸರು ಚೆನ್ನಾಗಿದೆ ಅಲ್ವಾ? ಅವರು ಹೇಗಿರ್ತಾರೋ ನೋಡಬೇಕು. ಸುನಂದಾಳ ಮಾತುಗಳಲ್ಲಿ ನನಗೆ ಗಮನವಿರಲಿಲ್ಲ. ವೈಜಯಂತಿ ಅತ್ತೆಯ ಹೆಸರು. ಅತ್ತೆ ಕೂಡ ಟೀಚರ್ ಆಗಿದ್ದವರು. ಈ ಸಮಯಗಳಿಂದ ನನಗೆ ಬರಲಿರುವ ಆ ಹೆಂಗಸಿನ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಆದರೆ ನಾನು ಕಾಲೇಜಿಗೆ ಹೋದ್ರಿಂದ ಅವರು ಯಾವಾಗ ಬಂದರೋ ತಿಳಿಯಲಿಲ್ಲ. ವೈಜಯಂತಿಯವರು ಆಗಲೇ ಶಿಫ್ಟ್ ಆಗಿದ್ದಾರೆ. ಮಹಾತಾಯಿ ಇನ್ನೂ ಹೊರಗೆ ಮುಖ ಹಾಕಿಲ್ಲ. ಸ್ವಲ್ಪ ರಿಸರ್ವ್ ಅನಿಸುತ್ತೆ. ಸುನಂದ ಹೇಳಿದಾಗ ನಾನು ನಕ್ಬಿಟ್ಟೆ. ನಿಮ್ಮ ಮುಂದೆ ಎಲ್ಲರೂ ರಿಸರ್ವ್ಡೆ ಬಿಡಿ. ನೀವು ಕಲ್ಲನ್ನಾದರೂ ಮಾತನಾಡಿಸಿ ಬಿಡ್ತೀರಾ. ಆದರೂ ಮನಸ್ಸಿನಲ್ಲಿ ಒಮ್ಮೆ ಅವರನ್ನು ನೋಡಬೇಕು ಎಂಬ ಆಸೆ ಹುಟ್ಟಿತು. ನಿನ್ನೆ ತಾನೇ ಹೊಸದಾಗಿ ಬಂದವರು. ಹೊರಗೆ ಬಂದು ಪರಿಚಯ ಮಾಡಿಕೊಳ್ಳಲು ಸಂಕೋಚವಿರ್ಬೋದು. ಒಬ್ಬರೇ ಇದ್ದಾರೆ ಎಂದಮೇಲೆ ಅವರಿಗೇನಾದರೂ ಸಹಾಯ ಬೇಕಾಗುತ್ತದೆ. ನಾನೇ ಯಾಕೆ ಹೋಗಿ ಅವರನ್ನು ಪರಿಚಯ ಮಾಡಿಕೊಳ್ಬಾರ್ದು ಎನಿಸ್ತು. ಯಾಕೋ ಅತ್ತೆಯ ಹೆಸರಿನವರು ಎಂಬ ವಿಷಯ ತಿಳಿದೊಡನೆ ನನಗೆ ಅರಿವಿಲ್ಲದೆ ಆ ವ್ಯಕ್ತಿಯ ಬಗ್ಗೆ ಆತ್ಮೀಯತೆ ಮೂಡಿತು. ಅವರ ಅಪಾರ್ಟ್ಮೆಂಟ್ಗೆ ಹೋದಾಗ ಬಾಗಿಲು ಮುಚ್ಚಿತ್ತು. ನಾನು ಕರಗಂಟೆ ಒತ್ತಿದೆ. ಯಾರೂ ತೆರೆಯಲಿಲ್ಲ. 1 ನಿಮಿಷ ಕಾದು ಮತ್ತೆ ಬೆಲ್ ಒತ್ತಿದೆ. ಬಾಗಿಲು ತೆರೆದುಕೊಂಡಿತು. ಶ್ಯಾಮಲವರ್ಣದ ಸಾಧಾರಣ ಮೊಕಮಾಟ, ಎದ್ದು ಕಾಣುತ್ತಿದ್ದ ನೀಲವಾದ ತುಸು, ಮುಂದೆ ಬಾಗಿರುವಂಥ ಮೂಗು, ಕುತ್ತಿಗೆಯವರೆಗೂ ಕತ್ತರಿಸಿದ ಕೂದಲು. ವಿನ್ಯಾಸ ಆಕೆಗೆ ವಿಲಕ್ಷಣ ಕಳೆ ನೀಡಿದವು. ವಿರಳವಾಗಿ ಬುರುಡೆಯಿಂದ ಕಿವಿಯಿಂದ ಹಾದು ಬಂದಿದ್ದ ಕೂದಲಲ್ಲಿ ಕಪ್ಪಿಗಿಂತ ಬೂದು ಬಣ್ಣವೇ ಹೆಚ್ಚಾಗಿತ್ತು. ಹುಬ್ಗಳ ನಡುವೆ ಇಟ್ಟಿದ್ದ ದುಂಡು ಕುಂಕುಮ, ಧರಿಸಿದ್ದ ನೀಲಿ ಬಣ್ಣದ ಹೌಸ್ ಕೋಟ್ ಯಾವ ವಿಧದಲ್ಲೂ ನನ್ನ ಅತ್ತೆಯನ್ನು ನೆನಪಿಸುವಂತಿರಲಿಲ್ಲ. ಎಸ್, ಅವರು ತೆಳುವಾದ ತುಟಿಗಳು ಮಾತಿನಿಂದ ಅರೆ ಬೀರಿದವು. ನಾನು ಸವರಿಸ್ಕೊಂಡು, ನನ್ನದು ಹೆಸರು ಮಮತಾ. 3ನೇ ಫ್ಲೋರ್ನಲ್ಲಿ ಇದ್ದೀವಿ. ನೀವು ಹೊಸದಾಗಿ ಶಿಫ್ಟ್ ಆಗಿದ್ದೀರಿ. ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳೋಕ್ಕೆ ಬಂದೆ ಎನ್ನುವಷ್ಟರಲ್ಲಿ ಆಕೆಯ ತುಟಿಗಳು ಬಿಗಿದುಕೊಂಡವು. ನೋ ಥ್ಯಾಂಕ್ಸ್ ಎಂದು ಹೇಳಿದವರೇ ನನ್ನ ಮುಖಕ್ಕೆ ಹೊಡೆಯುವಂತೆ ದಡಾರನೆ ಬಾಗಿಲು ಹಾಕ್ಕೊಂಡ್ರು. ಒಂದು ಕ್ಷಣ ನಾನು ತಬ್ಬಿಬಾದೆ. ಎಂಥ ಹೆಂಗಸು! ಮನೆ ಬಾಗಿಲಿಗೆ ಬಂದವರನ್ನು ಒಳಗೆ ಬಂದು ಕರೆಯುವಷ್ಟು ಸೌಜನ್ಯತೆ ಇಲ್ವೇ? ಇಂಥವರ ಸ್ನೇಹ ಗಳಿಸಿ ಸಹಾಯ ಮಾಡಲು ಬಂದ ನಾನೆಂಥ ಮೂರ್ಖಳು ಎನ್ನಿಸ್ತು. ವೈಜಯಂತಿ ಎನ್ನುವವರೆಲ್ಲ ಅತ್ತೆಯಂತೆಯೇ ಇರುತ್ತಾರೆಯೇ? ನನಗೆಲ್ಲೋ ಭ್ರಾಂತು ಎಂದು ನನ್ನ ಬಗ್ಗೆ ನನಗೆ ನಗು ಬಂತು. ಅತ್ತೆ ಮನೆ ಬಾಗಿಲಿಗೆ ಬಂದ ಬಂಧು ಅಥವಾ ಸ್ನೇಹಿತರನ್ನು ಎಂದೂ ಬರಿಗೈಯಲ್ಲಿ ಕಳುಹಿಸ್ತಿರಲಿಲ್ಲ. ಬಾಯಿ ತುಂಬ ಉಪಚರಿಸಿ ಅತಿಥಿ ಸತ್ಕಾರ ಮಾಡಿದ್ರೆ ಅವರಿಗೆ ಸಮಾಧಾನ. ಅದು ನಾನು ರೂಢಿಸ್ಕೊಂಡು ಬಂದಿದೆ. ಇದುವರೆವಿಗೂ ಯಾರ ಮುಖಕ್ಕೆ ಬಾಗಿಲು ಹಾಕಿ ಅವಮಾನ ಮಾಡಿರಲಿಲ್ಲ.
ಆ ದಿನವೆಲ್ಲ ಅದೇ ಕಹಿ ನೆನಪು ಎನಿಸ್ತಿತ್ತು. ನಂತರ ಮತ್ತೆ ಆ ಮನೆಯ ಕಡೆ ತಿರುಗಿ ನೋಡಿದ್ರೆ ನನ್ನಾಣೆ ಎಂದು ಶಪಥ ಮಾಡಿಕೊಂಡೆ. ಸುನಂದಾಳು ಆ ಹೆಂಗಸಿನ ಬಗ್ಗೆ ಅದೇ ಅಭಿಪ್ರಾಯ ಹೊಂದಿದ್ಲು. ಅಯ್ಯೋ ಮಮತಾ, ಶುದ್ಧ ಮೂಸುಂಡಿ ಆಕೆ. ಒಂದಿನ ಒಬ್ಬರ ಜೊತೆ ನಗನಗ್ತಾ ಮಾತಾಡಲ್ಲ, ಸದಾ ಬಾಗಿಲು ಬಡ್ಕೊಂಡು ಒಳಗೆ ಕೂತಿರ್ತಾಳೆ ಎಂದು ನಿರ್ದಾಕ್ಷಿಣ್ಯವಾಗಿ ಬೋಧಿಸುತ್ತಿದ್ರು. ನನಗೆ ಸುನಂದಾಳಷ್ಟು ಹೊರಟು ಬಾಯಿ ಇರಲಿಲ್ಲ. ಆದರೂ ಒಳಗೆ ಆ ಹೆಂಗಸಿನ ಬಗ್ಗೆ ಬೇಸರ ಮೂಡಿ ಬಂದಿತ್ತು. ಕ್ರಮೇಣ ಎಲ್ಲರ ಬಾಯಲ್ಲೂ ಆಕೆಯ ಬಗ್ಗೆ ಬೇಸರ, ಉದಾಸೀನದ ಮಾತುಗಳೇ ಕೇಳಿಬರ್ತಿತ್ತು. ನಮ್ಮ ಪಕ್ಕದ ಫ್ಲ್ಯಾಟ್ನ ಪಂಕಜಮ್ಮ ಆ ಹೆಂಗಸಿನ ಬಗ್ಗೆ ಮಾತನಾಡುತ್ತಾ, ಮೊನ್ನೆ ಸಾಕಷ್ಟು ಚತುರ್ಥಿ ದಿನ ಪ್ರಸಾದ ಕೊಡೋಣ ಅಂತ ಕರೆದೆ, ಆಯಮ್ಮ ಬಾಗಿಲೇ ತೆಗಿಲಿಲ್ಲ ಕಣ್ರಿ. ಪೂಜೆಗೆ ಕರೆದ್ರೆ ನನಗದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಲು. ಎಂಥ ಹೆಂಗಸ್ರಿ ಆಕೆ ಎಂದು ಮೂಗು ಮುರಿದ್ರು. ನಮ್ಮ ಕಾಂಪ್ಲೆಕ್ಸ್ನಲ್ಲಿ ಬೇಸ್ಮೆಂಟ್ನಲ್ಲಿ ನಾವೆಲ್ಲ ಸೇರಿ ಗಣಪತಿಯ ವಿಗ್ರಹ ಪ್ರತಿಷ್ಠಾಪಿಸ್ತಿದ್ವಿ. ಆಕೆ ಅದಕ್ಕೆ ಯಾರಾದರೂ ಗಂಡಸರು ದಿನನಿತ್ಯ ದೀಪ ಹಚ್ಚಿ ಹೂವೇರಿಸ್ತಿದ್ರು. ಎಲ್ಲರೂ ಹೊರಗಡೆ ಹೊರಡುವಾಗ ಆ ಮೂರ್ತಿಗೆ ನಮಸ್ಕರಿಸದೆ ಹೋಗ್ತಿರಲಿಲ್ಲ. ವಿಶೇಷವಾಗಿ ಸಂಕಷ್ಟ ಚತುರ್ಥಿಯ ದಿನ ಎಲ್ಲ ಅಪಾರ್ಟ್ಮೆಂಟ್ನವರು ಬೇಸ್ಮೆಂಟ್ನಲ್ಲಿ ಸೇರಿ ಗಣಪತಿಗೆ ನೈವೇದ್ಯ ಏರಿಸಿ ಮಂಗಳಾರತಿ ಮಾಡಿ ಪ್ರಸಾದ ಸ್ವೀಕರಿಸ್ತಿದ್ರು. ಯಾರ ಮನೆಯವರು ಅದನ್ನು ತಪ್ಪಿಸ್ಕೊಳ್ಳುವಂತಿರಲಿಲ್ಲ. ಆಹ್ವಾನ ಕೊಟ್ಟರು ಪೂಜೆಗೆ ಬಾರದ ಆ ಹೆಂಗಸಿನ ಬಗ್ಗೆ ಎಲ್ಲರಿಗೂ ಅಸಮಾಧಾನವಾಗಿತ್ತು. ಗಂಡಸರು ಹೇಗಾದರೂ ಇತ್ಕೊಳ್ಳಿ ನಮಗೇನು ಎಂದು ಉದಾಸೀನ ತಾಳಿದರೆ, ಹೆಂಗಸರು ದುರಹಂಕಾರದ ಹೆಂಗಸು ಎಂದು ಆಕೆಯನ್ನು ಟೀಕಿಸ್ತಿದ್ರು. ಸುನಂದ ಆಕೆಗೆ ಟಚ್ ಮೀ ನಾಟ್, ಮುಟ್ಟಿದ್ರೆ ಮುನಿ ಎಂಬ ಅಡ್ಡ ಹೆಸರು ಇಟ್ಟಿದ್ಲು. ನಿಮಗೆ ಗೊತ್ತಾ ಮಮತಾ, ಆ ಮುಟ್ಟಿದ್ರೆ ಮುನಿ ನಮ್ಮ ಜಯಮ್ಮನನ್ನು ಕೆಲಸಕ್ಕೆ ಬಾ ಅಂತ ಹೇಳಿದ್ದಾಳಂತೆ. ನಾಳೆಯಿಂದ ಅವರ ಮನೆ ಕೆಲಸಕ್ಕೆ ಹೋಗ್ತೀನಿ ಅಂತ ಜಯಮ್ಮ ಹೇಳಿದ್ಲು. ಸುನಂದ ವರದಿ ಒಪ್ಪಿಸಿದ್ಲು. ಜಯಮ್ಮ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ 8 ಮನೆಗಳ ಕೆಲಸ ಮಾಡ್ತಿದ್ಲು. ಊರಿಗೊಬ್ಬ ಪದ್ಮಾವತಿ ಎಂಬಂತೆ ಎಲ್ಲರೂ ಅವಳನ್ನು ನೇಮಿಸಿಕೊಳ್ಳಲು ಮುಂದಾಗ್ತಿದ್ರು. ಕಾರಣ ಅವಳು ಸ್ವಭಾವತಃ ಪ್ರಾಮಾಣಿಕಳು. ಬರೀ ಸಂಬಳಕ್ಕಾಗಿ ದುಡಿಯದೆ ನಿಯತ್ತಿನಿಂದ ಹೆಚ್ಚುವರಿ ಕೆಲಸಗಳನ್ನು ಗೊಣಗದೆ ಮಾಡ್ತಿದ್ಲು. ಬೇರೆ ಕೆಲಸದವರಿಗಿಂತ ತನ್ನ ಸಂಬಳದಲ್ಲೂ ರಿಯಾಯಿತಿ ತೋರ್ತಿದ್ಲು. ಪರವಾಗಿಲ್ಲ, ಕಿಲಾಡಿ ಹೆಂಗಸು. ಕೆಲಸದವಳ ಬಗ್ಗೆ ಯಾರ ಬಳಿ ವಿವರ ತಿಳ್ಕೊಂಡು ಜಯಮ್ಮನನ್ನು ಕೆಲಸಕ್ಕಾಗಿ ತೆಗೆದುಕೊಂಡವರು ಎಂದು ಆಶ್ಚರ್ಯವಾಯಿತು. ಆ ದಿನ ಜಯಮ್ಮ ನಮ್ಮನೆ ಕೆಲಸಕ್ಕೆ ಬಂದಾಗ ಅವಳು ನನ್ನನ್ನು ಉದ್ದೇಶಿಸಿ, ಅಮ್ಮೋರೆ, ನಾಳೆಯಿಂದ ನಿಮ್ಮ ಮನೆಗೆ 11 ಗಂಟೆಗೆ ಬರ್ತೀನಿ ಕೆಲಸಕ್ಕೆ ಎಂದಾಗ ನನಗೆ ತಬ್ಬಿಬ್ಬಾಯಿತು. ಯಾಕೆ ಜಯಮ್ಮ, ಇಷ್ಟು ದಿನ 9ವರೆಗೆ ಬರ್ತಿದೆಯಲ್ಲ? ಕೆಳಗಡೆ ಹೊಸಬ್ರು ಬಂದವರೆಲ್ಲ ಅವರ ಮನೆಗೆ 9ವರೆಗೆ ಹೋಗ್ತೀನಿ, ಅಲ್ಲಿ ಕೆಲಸ ಮುಗಿಸಿ ನಿಮ್ಮ ಮನೆಯಲ್ಲಿಗೆ ಬರ್ತೀನಿ. ನನಗೆ ಅಸಮಾಧಾನವಾಯಿತು. ಹೊಸ ನೀರು ಬಂದು ಹಳೆಯ ನೀರನ್ನು ಕೊಚ್ಕೊಂಡು ಹೋಯ್ತು ಎನ್ನುವಂತೆ ಮೊನ್ನೆ ಬಂದವರು ಅವರು ನಮ್ಮ ಸಮಯಕ್ಕೆ ಲಗ್ಗೆ ಹಾಕ್ತಿದ್ದಾರಲ್ಲ. ನಾನು 10ವರೆಗೆ ಕಾಲೇಜ್ಗೆ ಹೋಗಬೇಕು, ನೀನು 11 ಗಂಟೆಗೆ ಬರ್ತೀನಿ ಅಂದರೆ ಹೇಗೆ ಜಯಮ್ಮ? ಎಷ್ಟು ವರ್ಷದಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ಯಾ, ಈಗ ಇದ್ದಕ್ಕಿದ್ದಾಗೆ ಟೈಮಿಂಗ್ಸ್ ಚೇಂಜ್ ಮಾಡಿಕೊಂಡ್ರೆ ನನಗೆ ತೊಂದರೆ ಆಗಲ್ವಾ ಎಂದು ಆಕ್ಷೇಪಿಸಿದೆ. ಆ ಯಮ್ಮನಿಗೆ ಬೇರೆ ಟೈಮ್ ಆಗಕ್ಕಿಲ್ಲ ಅಂತಾರೆ. 11 ಗಂಟೆಗೆ ಅದೇನೋ ಪೆಟ್ಟಿಗೆ ಥರ ಆಯ್ತಲ್ಲ, ಅದ್ರ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರಂತೆ. ಅಷ್ಟರಾಗೆ ನಾನು ಅವರ ಮನೆಗೆ ಕೆಲಸ ಮುಗಿಸ್ಕೋಬೇಕು. ಹಾಗಂತ ನಿನಗೋಸ್ಕರ ನಾನು 11 ಗಂಟೆ ತನಕ ಕಾಯೋಕ್ಕಾಗತ್ತಾ? ಹಂಗಾರೆ ನಾನು ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ಮನೆಗೆ ಬಂದುಬಿಡ್ತೀನಿ. ನಿಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಸುನಂದಮ್ಮನ ಮನೆಗೆ ಹೋಗ್ತೀನಿ. ಅವಳ ಮಾತು ಕೇಳಿ ನನಗೆ ಕೋಪ ಬಂತು. 8 ಗಂಟೆಗೆ ಸಂಜೀವ್ ಆಫೀಸ್ಗೆ ಹೊರಡುವ ಅವಾಂತರದಲ್ಲಿರ್ತಿದ್ರು. ಆ ಸಮಯದಲ್ಲಿ ಕೆಲಸದವಳು ಮನೆಯೊಳಗೆ ಓಡಾಡೋದು ಅವರಿಗೆ ಸರಿ ಹೋಗ್ತಿರ್ಲಿಲ್ಲ. ನಮ್ಮ ಮನೆ ಕೆಲಸ ಏನು ಮಹಾ ಇರುತ್ತೆ, ಬರೀ ಕಸ ಗುಡಿಸಿ ನೆಲ ಒರೆಸೋದು. 9ವರೆಗೆ ಬಂದು ಮಾಡಿಕೊಂಡು ಆಮೇಲೆ ಆ ಹೊಸಬರ ಮನೆಗೆ ಹೋಗ್ಬೋದಲ್ಲ? ಜಯಮ್ಮ ತಲೆ ಕೆರ್ಕೊಂಡು ನಗುತ್ತಾ, ಇಲ್ಲ ಕಣ್ರವ, ಅವಮ್ಮನ ನಮ್ಮ ಮನೆಗೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಗೂಡಿಸೋದು, ಒರೆಸೋದು ಎಲ್ಲ ಸೇರಿ 6,000 ಕೊಡ್ತಾರಂತೆ. ನೀವೇ ಒಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂದ್ಬಿಟ್ಲು. ಅವಳ ಉದ್ದೇಶ ನನಗೆ ಅರ್ಥವಾಯಿತು. ನಮ್ಮ ಮನೆಯಲ್ಲಿ ಇರೋದು ನಾವಿಬ್ಬರೇ.
ನಾನೇ ಪಾತ್ರೆ ತೊಳ್ಕೊಂಡು ಬಟ್ಟೆಗಳನ್ನು ಮಿಷನ್ಗೆ ಹಾಕೊತಿದ್ದೆ. ತಗ್ಗಿರುವ ಕಡೆ ನೀರು ಹರಿಯುವಂತೆ ಹಣದಾಸೆಗಾಗಿ ಅವಳು ಆ ಮನೆಗೆ ಒಪ್ಕೊಂಡಿದ್ದಾಳೆ ಎಂದು ಅರಿವಾಯಿತು. ಅದಕ್ಕೆ ಹೊಂದ್ಕೊಳ್ಳದೆ ನನಗೂ ಬೇರೆ ದಾರಿ ಇರಲಿಲ್ಲ. ಏನ್ರಿ ಮಮತಾ, ಜಯಮ್ಮ ನಿಮ್ಮನೆಗೆ ಟೈಮ್ ಚೇಂಜ್ ಮಾಡ್ಕೊಂಡ್ಲಂತೆ? ಸುನಂದ ಕೇಳಿದಾಗ ನಾನು ಬೇಸರದಿಂದಲೇ, ಏನು ಮಾಡೋದು ಸುನಂದ, ಬೇರೆ ಕೆಲಸದವರು ಇನ್ನೂ ಜಾಸ್ತಿ ಸಂಬಳ ಕೇಳ್ತಾರೆ, ಸಿಕ್ಕಾಪಟ್ಟೆ ರಜಾ ಹಾಕ್ತಾರೆ, ಎಲ್ಲರಿಗಿಂತ ಜಯಮ್ಮನೇ ವಾಸಿ, ಅದಕ್ಕೆ ನಾನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಎಂದೆ. ನನ್ನನ್ನು ಕೇಳಿದ್ಲು. ನಾನು ಒಪ್ಕೊಳ್ಳಿಲ್ಲಪ್ಪ. ಹೇಳಿದ ಟೈಮ್ಗೆ ನೀನು ಬರಬೇಕು ಅಂತ ಅಪಾಯಿಂಟ್ ಬ್ಲಾಕ್ ಹೇಳಿಬಿಟ್ಟೆ. ನೀವು ತುಂಬ ಮೃದುವು ಕಣ್ರಿ, ಅದಕ್ಕೆ ಜಯಮ್ಮ ನಿಮ್ಮನ್ನು ಆಟ ಆಡಿಸ್ತಾಳೆ. ನಾನು ಮಾತು ಮುಗಿಸುವಂತೆ, ಹೋಗಲಿ ಬಿಡಿ, ಆ ಹೆಂಗಸು ಅದೇನೋ ಮನೆಯಿಂದಲೇ ವರ್ಕ್ ಮಾಡ್ತಾರೆ ಅನಿಸುತ್ತೆ, ಅದಕ್ಕೆ ಜಯಮ್ಮನಿಗೆ ಜಾಸ್ತಿ ಸಂಬಳ ಕೊಟ್ಟು ಅವರ ಟೈಮಿಂಗ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮನೆ ಕೆಲಸ ಮಾಡ್ತಾಳಲ್ಲ ಅಷ್ಟೇ ಸಾಕು ಎಂದಾಗ ಸುನಂದ ಮೂಗು ಮುರಿದ್ಲು. ಏನ್ರಿ ಮುಣ್ಣಾನ್ಗಟ್ಟಿ ಮನೆಯಲ್ಲಿ ವರ್ಕ್ ಮಾಡೋದು? ಆಕೆ ಯಾವಾಗಲೂ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾಳೆ, ಅದೇನೋ ಹಾಡುಗಳು ಹಾಕಿರ್ತಾಳಂತೆ. ನಮ್ಮ ಜಮುನಾ ಅವರ ಅಪಾರ್ಟ್ಮೆಂಟ್ ಮೇಲೆ ಇರೋದಲ್ವಾ, ಹಾಡು ಕೇಳಿಸ್ತಾ ಇರುತ್ತಂತೆ. ನೀವೇನೇ ಹೇಳಿ, ತಾನು ದುಡ್ಡು ಕೊಟ್ಟು ಕೆಲಸದವಳನ್ನು ನೇಮಿಸ್ಕೊಂಡಿದ್ದೀನಿ ಅಂತ ಅಹಂಕಾರ ತೋರಿಸ್ಕೊಳ್ಳೋ ಕೆಟ್ಟ ಬುದ್ಧಿ ಅಷ್ಟೆ. ಯಾಕೆ ನಾವು ಮನಸ್ಸು ಮಾಡಿದ್ರೆ 6,000 ಸಂಬಳ ಕೊಡೋಕ್ಕಾಗಲ್ವಾ? ನಾವು ಸೋಂಬೇರಿಗಳಾಗಿ ಮನೆಯಲ್ಲಿ ಕೂತಿದ್ರೆ ಕೈಗೆ ಕಾಲಿಗೆ ಕೆಲಸದವರನ್ನು ಇಟ್ಕೊಂಡಿದ್ದೀವಿ. ಏನು ಆಕೆ ಒಬ್ಬಳೇನಾ ದುಡ್ಡು ಕಂಡಿರೋದು ಎಂದು ಆಕೆಯ ಮೇಲಿನ ಕೋಪ ನನ್ನ ಮುಂದೆ ತೀರಿಸ್ಕೊಂಡ್ಳು. ಜಯಮ್ಮನ ಮೇಲೆ ಈಗೀಗ ಬಣ್ಣ ಬಣ್ಣದ ಸೀರೆಗಳು ರಾರಾಜಿಸುತ್ತಿದ್ದವು. ಏನು ಜಯಮ್ಮ, ಹೊಸ ಸೀರೆ ಹಾಕ್ಕೊಂಡಿದ್ಯಾ? ನಾನು ಕೇಳಿದಾಗ ಅವಳು ನಗುತ್ತಾ, ಇಲ್ರವ, ಆ ಹೊಸ ಅಮ್ಮವರು ಮೊನ್ನೆ 6 ಸೀರೆ ಕೊಟ್ಟರು. ಅವರು ಇಂಥ ಸೀರೆಗಳು ಉಡಕ್ಕಿಲ್ವಂತೆ, ಬೀರುನಾಗೆ ಸುಮ್ಮನೆ ಬಿದ್ದೈತೆ, ನೀನೇ ಉಪಯೋಗಿಸ್ಕೊ ಅಂತ ಕೊಟ್ಟರು ಎಂದಾಗ ಸುನಂದ ಹೇಳಿದಂತೆ ಆಕೆಯದು ಪೊಳ್ಳು ಬಂಡಾಚಾರ ಎಂದು ನನಗೂ ಅನಿಸ್ತು. ಒಮ್ಮೆ ನಾನು ವಾಕಿಂಗ್ ಮುಗಿಸಿ ವಾಪಸ್ ಬರುತ್ತಿದ್ದಾಗ ಆ ಹೆಂಗಸು ವೈಜಯಂತಿ ನಮ್ಮ ಸೆಕ್ಯೂರಿಟಿಯ ಜೊತೆ ಜೋರಾದ ದನಿಯಲ್ಲಿ ಮಾತನಾಡ್ತಿದ್ದಿದ್ದು ಕಾಣಿಸ್ತು. ಆಕೆ ನಮ್ಮನ್ನು ನೋಡುತ್ತಲೇ ಮಾತು ನಿಲ್ಲಿಸಿ ದಡದಡನೆ ಲಿಫ್ಟ್ ಏರಿ ಹೊರಟೋದ್ರು. ನನ್ನ ಜೊತೆ ಇದ್ದ ಸುನಂದ ಕುತೂಹಲ ತಾಳಲಾರದೆ, ವಾಸು, ಏನದು ಗಲಾಟೆ? ಆ ಯಮ್ಮ ನಿನ್ನ ಜೊತೆ ಏನು ಜಗಳ ಆಡ್ತಿದ್ದ ಹಾಗಿತ್ತು ಎಂದು ಕೇಳಿದ್ಲು. ವಾಸು 20 ಬಡ ಕುಟುಂಬದ ಹುಡುಗ, ಬೆಳಗ್ಗೆಯಿಂದ ಸಂಜೆವರೆಗೂ ಸೆಕ್ಯೂರಿಟಿ ಕೆಲಸ ಮಾಡಿ ನಂತರ ಈವ್ನಿಂಗ್ ಕಾಲೇಜ್ ಹೋಗ್ತಿದ್ದ. ರಾತ್ರಿಗೆ ಬೇರೆ ಸೆಕ್ಯೂರಿಟಿ ಬರ್ತಿದ್ದ. ವಾಸು ಕಷ್ಟಜೀವಿ ಎಂದು ಎಲ್ಲರಿಗೂ ಅವನ ಬಗ್ಗೆ ವಿಶ್ವಾಸವಿತ್ತು. ವಾಸು ಪೆಚ್ಚಾಗಿ, ಇವತ್ತು ಮಧ್ಯಾಹ್ನ ಯಾರೋ ಹುಡುಗಿ ಆ ಮೇಡಮ್ನ ಕೇಳ್ಕೊಂಡು ಬಂದಿದ್ರು, ಅವರ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡು ಒಳಗೆ ಬಿಟ್ಟೆ, ಅದಕ್ಕೆ ಆಂಟಿ ಬಂದು ಜಗಳ ಆಡ್ತಿದ್ದಾರೆ, ಯಾಕೆ ಸಿಕ್ಕವರನ್ನ ಒಳಗಡೆ ಬಿಡ್ತೀಯಾ, ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ರೇಗಾಡಿದ್ರು ಎಂದು ಹೇಳ್ದ. ಯಾಕೆ, ಯಾರಂತೆ ಆ ಹುಡುಗಿ? ಏನೋ ಗೊತ್ತಿಲ್ಲ ಮೇಡಮ್, ಸುಮಾರು 1/4 ಗಂಟೆ ಆ ಮೇಡಮ್ ಜೊತೆ ಅಪಾರ್ಟ್ಮೆಂಟ್ನಲ್ಲಿದ್ಲು, ಆಮೇಲೆ ಹೊರಟೋದ್ಲು. ಆ ಹುಡುಗಿ ಏನಾದರೂ ತೊಂದರೆ ಮಾಡಿದ್ಲಾ? ಅದೆಲ್ಲ ಗೊತ್ತಿಲ್ಲ ಮೇಡಮ್, ಒಟ್ಟಿನಲ್ಲಿ ವೈಜಯಂತಿ ಆಂಟಿ ನನ್ನ ಮೇಲೆ ಕೋಪ ತೀರಿಸ್ಕೊತಿದ್ದಾರೆ. ಬರೋ ವಿಸಿಟರ್ಸ್ನೆಲ್ಲ ನಾನು ತಡೆಯೋಕ್ಕಾಗತ್ತಾ ಮೇಡಮ್? ಅವರವರ ಪರ್ಸ್ನಲ್ ಪ್ರಾಬ್ಲಮ್ಗೆ ನಮ್ಮನ್ನು ಬೈದರೆ ನಾವೇನು ಮಾಡೋಣ? ವಾಸು ಬೇಸರದಿಂದಲೇ ಹೇಳಿದಾಗ ನಾನು ಅವನಿಗೆ ಸಮಾಧಾನ ಹೇಳಿ, ಇನ್ಮೇಲೆ ಒಂದು ಕೆಲಸ ಮಾಡು, ಯಾರಾದರೂ ಅವರ ಅಪಾರ್ಟ್ಮೆಂಟ್ಗೆ ಬಂದರೆ ವೈಜಯಂತಿಯವರಿಗೆ ಫೋನ್ ಮಾಡಿ ವಿಚಾರಿಸಿ ಕಳಿಸು ಎಂದಾಗ ಸುನಂದಾಳು ದನಿಗುಡಿಸಿದ್ಲು. ಹೌದು, ಇಲ್ದಿದ್ರೆ ಸುಮ್ಮನೆ ಈ ವಿಷಯ ದೊಡ್ಡದು ಮಾಡಿ ಅಸೋಸಿಯೇಷನ್ಗೆ ದೂರು ಕೊಟ್ಟರೆ ಆಮೇಲೆ ನಿನಗೆ ತೊಂದರೆ ಆಗುತ್ತೆ. ನಾವಿಬ್ಬರು ಲಿಫ್ಟ್ನೊಳಗೆ ಬಂದಾಗ ಸುನಂದ ದನಿ ತಗ್ಗಿಸಿ, ಏನ್ರಿ ಆ ಹೆಂಗಸಿನ ವ್ಯವಹಾರ? ಯಾರೋ ಹುಡುಗಿ ಬಂದಿದ್ಲಂತೆ, 1/4 ಗಂಟೆ ಇದ್ಲಂತೆ, ಆಮೇಲೆ ಆ ಯಮ್ಮ ಬಂದು ಸೆಕ್ಯೂರಿಟಿನ ತರಾಟೆಗೆ ತಗೊಳ್ಳೋದು ಯಾಕೆ? ಬೇಡ ಅನ್ಸಿದ್ರೆ ಆ ಹುಡುಗಿನ ಆಗಲೇ ಕಳಗಿಸ್ಬಿಡ್ಬೇಕಾಗಿತ್ತು ಎಂದಾಗ ನಾನು ಬೇಸರದ ದನಿಯಲ್ಲಿ, ಹೋಗಲಿ ಬಿಡಿ, ಕಂಡವರ ಸಮಾಚಾರ ನಮಗ್ಯಾಕೆ ಎಂದು ಮಾತು ಮುಗಿಸಿದೆ. ವೈಜಯಂತಿಯವರು 1-2 ತಿಂಗಳಾಯಿತು, ಆದರೆ ಅವರು ಯಾರೊಡನೆಯೂ ಆತ್ಮೀಯತೆ ಬೆಳೆಸ್ಕೊಂಡಿರಲಿಲ್ಲ. ಅಪಾರ್ಟ್ಮೆಂಟ್ನ ಹೆಂಗಳಿಯರು ಸಾಮಾನ್ಯವಾಗಿ ತರಕಾರಿ, ಹೂವು, ಹಣ್ಣು ಖರೀದಿಸಲು ಒಟ್ಟಿಗೆ ಸೇರಿ ಹೋಗ್ತಿದ್ವಿ, ಆದರೆ ಅವರು ಮಾತ್ರ ಎಂದೂ ನಮ್ಮೊಡನೆ ಬೆರೆಯುತ್ತಿರಲಿಲ್ಲ.
ನಾವು ಕಂಡಂತೆ ಅವರು ದಿನಸಿ ಪದಾರ್ಥಗಳನ್ನು ಆನ್ಲೈನ್ನಲ್ಲಿ ತರಿಸ್ಕೊಳ್ತಿದ್ರು. ತರಕಾರಿ, ಹಣ್ಣು ಅಥವಾ ಯಾವುದಾದರೂ ತುರ್ತು ಪದಾರ್ಥ ಬೇಕಾದಾಗ ಜಯಮ್ಮನೇ ಅಂಗಡಿಗೆ ಹೋಗಿ ತಂದುಕೊಡ್ತಿದ್ಲು. ಮಾತುಗಾರ್ತಿ ಸುನಂದ ತನಿಖೆಯಿಂದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.